ಇಂಡಸ್ಟ್ರಿ ಲಿಂಕ್ ಹೆಂಗೆ ಸ್ಟಾರ್ಟ್ ಆಯಿತು? ಅಂದರೆ ಮಾಸ್ಟರ್ ಪೀಸ್ ಸಿನಿಮಾದ ಮೂಲಕ ನೀವು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತೀರಾ, ಹೆಂಗೆ ಸಾಧ್ಯ ಆಯಿತು? ಆ್ಯಕ್ಚುಲಿ ನಾನು ಮಾಸ್ಟರ್ ಪೀಸ್ ಸಿನಿಮಾ ಬರೋಕ್ಕೂ ಮುಂಚೆ ನಮ್ಮ ರಾಕಿ ಬಾಯ್ ಮಾಸ್ಟರ್ ಪೀಸ್ ಯಶ್ ಅಣ್ಣನ ಮನೆಗೆ ಹೋಗಿದ್ದೆ. ಅಂದರೆ ಅವ್ರ ಬರ್ಡೇ ಇತ್ತು, ಅವತ್ತು ಅವ್ರಿಗೆ ವಿಶ್ ಮಾಡೋಕ್ಕೆ ಹೋಗಿದ್ದೆ. ಅಲ್ಲಿ ವಸಿಷ್ಠ ಮತ್ತು ಮಂಜು ಮಾಂಡವ್ಯ ಸರು ಇಬ್ಬರು ಬಂದರು. ವಸಿಷ್ಠ ಅವ್ರು ಬಂದು ನನ್ನ ಕಾಲೇಜಲ್ಲಿ ನನ್ನ ಜೊತೆ ಓದಿರೋದು. ಅವರು ಮಾಸ್ಟರ್ ಪೀಸ್ ಡೈರೆಕ್ಟರ್ನ ಪರಿಚಯ ಮಾಡಿಸ್ಕೊಟ್ರು. ಅದಾದಮೇಲೆ ಮಂಜು ಮಾಂಡವ್ಯ ಸರು ನನ್ನ ಕೇಳಿದ್ರು, ಯಾವ ಸಿನಿಮಾಲಿ ಮಾಡ್ತೀನೋ ಅಂತ ಕೇಳಿದ್ರು. ಯಾವ ಸಿನಿಮಾ, ಯಾರು ಹೀರೋ ಅಂತೆಲ್ಲ ಕೇಳಿದೆ. ನೀನು ಮಾಡೋ, ನಾನು ಮಾಡಿಸ್ತೀನಿ, ತಲೆ ಕೆಡ್ಸ್ಕೊಬೇಡ ಮಾಡು ಅಂತ ಒಂದು ಉರಿದುಂಬಿಸಿದ್ರು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಇವಾಗ 10 ವರ್ಷದಲ್ಲಿ 45 ಸಿನಿಮಾ ಆಗಿದೆ. ಹಂಗಾದ್ರೆ ನೀವು ರಾಕಿ ಬಾಯ್ ಅವರ ಮನೆಗೆ ಹೋಗಿದ್ದೀರಿ ಅಂದರೆ ನೀವು ಅವರ ಫ್ಯಾನೇ ಆಗಿರ್ತೀರಿ. ಖಂಡಿತ ನಾನು ನಮ್ಮ ಸಿನಿ ವರ್ಲ್ಡಲ್ಲಿ ನಾನು ಪ್ರತಿಯೊಬ್ಬರಿಗೂ ಫ್ಯಾನ್ ಆಗಿದ್ದೀನಿ. ರಾಕಿ ಬಾಯ್ ಫ್ಯಾನ್, ಶಿವಣ್ಣ ಫ್ಯಾನ್, ನಮ್ಮ ಡಿ ಬಾಸ್ ಅವ್ರ ಫ್ಯಾನ್. ನಾನು ಈ ಥರ ನಾನು ಪ್ರತಿಯೊಬ್ಬರಿಗೂ ಇಷ್ಟಪಡ್ತೀನಿ. ಇವರು ಅವರು ಅಂತ ಭೇದ ಭಾವ ಮಾಡಲ್ಲ. ನಮಗೆಲ್ಲರೂ ಬೇಕು, ನಮಗೆಲ್ಲರೂ ಜೊತೆಗಾರರೇ. ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ನಮಗೆ ಒಂದು ಲಕ್ ಇರುತ್ತೆ, ಅಷ್ಟೇ ವಿಷಯ. ಯಶ್ ಅವ್ರನ್ನ ಬಹಳ ಹತ್ತಿರದಿಂದ ನೋಡಿರ್ತೀರಾ, ಇವತ್ತು ಅವರ ಬೆಳವಣಿಗೆ ನೋಡಿದರೆ ನಿಮ್ಗೆ ಏನು ಅನಿಸುತ್ತೆ? ಹ್ಯಾಟ್ಸ್ ಆಫ್ ಹೇಳ್ಬೇಕಾಗತ್ತೆ. ಯಾಕೆಂದರೆ ಸುಮ್ಮನೆ ಅದು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವರು ಒಂದೊಂದು ವಿಷಯ ಹೇಳ್ಬಿಟ್ಟು ಅದನ್ನು ಮಾಡಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸೊ ಅದ್ರ ಬಗ್ಗೆ ಹ್ಯಾಟ್ಸ್ ಆಫ್ ಇದೆ. ಅವರು ನೋಡಿ ತುಂಬ ಜನ ಕಲಿಯುವಂಥದ್ದು, ನಮ್ಮ ಇಂಡಸ್ಟ್ರಿಯವರೇ ಕಲಿಯುವಂಥದ್ದು ತುಂಬ ಇದೆ.